ಹಲೋ ಫ್ರೆಂಡ್ಸ್, ನಾವಿವತ್ತು ಸಕಲೇಶ್ಪುರಕ್ಕೆ ಬಂದಿದ್ದು. ಅಲ್ಲಿ ನಮ್ಮ ಅರ್ಜುನ ದಸರಾ ಅಂಬಾರಿ ಎತ್ತುತ್ತಿದ್ದ ಅರ್ಜುನ ಆನೆ ಸಮಾಧಿನ ನೋಡೋಕ್ಕೆ ಬಂದಿದ್ದೀವಿ. ತುಂಬ ದಟ್ಟ ಅರಣ್ಯ ಕಾಡಲ್ಲಿ ನೋಡಿ, ಈ ಜಾಗದಲ್ಲೇ ಆ ಒಂದು ಕಾಳಗ ನಡೆದು ನಮ್ಮ ಅರ್ಜುನ ಮೃತಪಟ್ಟಿರ್ತಾನೆ. ಇಲ್ಲಿಗೆ ಮೇನ್ ರೋಡಿಂದ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಟೂ ವೀಲಲ್ಲಿ ಕೂಡ ಬರ್ಬೋದು, ಕಾರಲ್ಲೆಲ್ಲ ಬರೋಕ್ಕಾಗಲ್ಲ, ತುಂಬ ಬದಿ ಇದೆ. ನೋಡಿ, ಹಿಂಗೆ ನಮ್ಮಂಗೆ ಜನಗಳು ಎಲ್ಲೆಲ್ಲೋ ಊರುಗಳಿಂದ ಎಲ್ಲ ಬಂದು ನೋಡೋಕೆ ಬಂದಿದ್ದಾರೆ. ನೋಡಿ, ಮಾತಾಡ್ಸೋಣ ಬನ್ನಿ. ಇವರೆಲ್ಲ ಯಾವ ಊರು ಏನು ಅಂತ ಕೇಳೋಣ. ನೀವು ಎಲ್ಲಿಂದ ಬಂದಿರೋದು ಸ್ನೇಹಿತರೆ? ಸರ್ ನಾವೀಗ ಸರ್ ಕನಕಪುರ. ನೀವಿಲ್ಲಿ ಬಂದಿರೋ ಉದ್ದೇಶ? ಹಿಂಗೆ ಸುಮ್ಮನೆ ಅರ್ಜುನ ಸಂಬಂಧ ನೋಡೋಣ ಅಂತ ಸರ್. ಅಭಿಮಾನದ ಮೇಲೆ ಬಂದಿದ್ದೀರಾ? ಹೌದು ಸರ್. ನಿಮ್ಮ ಹೆಸರು ಹೇಳಲಿಲ್ಲ ನೀವು. ಸರ್ ನಮ್ಮ ಹೆಸರು ಶೆಟ್ಟಿ ಅಂತ. ಶೆಟ್ಟಿ. ಸರಿ ಸರಿ, ಒಳ್ಳೆಯದಾಗಲಿ. ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಅವ್ರು ಯಾವ ಊರು ಏನು ಕೇಳೋಣ ಬನ್ನಿ. ಹೇಳಿ ಹೇಳಿ ಇವರೇ, ನೀವು ಎಲ್ಲಿಂದ ಬಂದಿರೋದು? ಏನಕ್ಕೆ ಬಂದಿದ್ದೀರಾ ಇಲ್ಲಿ? ಅರ್ಜುನ ನೋಡೋಕ್ಕೆ ಬಂದಿದ್ದೀವಿ ಸರ್. ನಿಮ್ಗೆ ಏನು ಅನಿಸುತ್ತೆ ಅದೊಂದು ಇನ್ಸಿಡೆಂಟ್ ಆದಾಗ? ನಿಮಗೆ ಮನಸ್ಸಲ್ಲಿ ತುಂಬ ಬೇಜಾರು ಅನಿಸುತ್ತೆ. ಯಾರಿಗೂ ಈ ಥರ ಆಗ್ಬಾರ್ದು ಅಂತ ಅನಿಸುತ್ತೆ. ಹೌದು, ಅಂಬಾರಿ ಹೊತ್ತಿದ್ದ ಆನೆ ಈ ಥರ ಒಂದು ಸಾವಾಗಿ ಈಡಾದಾಗ ಈ ಥರ ಆಗೋದು. ಹೌದು, ತುಂಬ ಮನಸ್ಸಿಗೆ ನೋವಾಗುತ್ತೆ. ಪುಣ್ಯ ಬಂದಿದೆ ಸರ್. ಹೌದು, ಇಲ್ಲ ಅದೇ ಅದಕ್ಕೆ ಅಂತಲೇ ನಾವು ಬಂದೆ. ಬಂದಿದ್ದಕ್ಕೆ ನೀವೆಲ್ಲ ಸ್ನೇಹಿತರುಗಳು ಸಿಕ್ಕಿದ್ರಿ, ತುಂಬ ಖುಷಿ ಆಯಿತು. ಹೌದು. ನೋಡಿ ಫ್ರೆಂಡ್ಸ್, ಈಗೇನು ನೀವು ನೋಡ್ತಾ ಇದ್ದೀರಾ, ಇದೇ ನಮ್ಮ ಅರ್ಜುನ ಆನೆ ಸಮಾಧಿ. ಇದು ಗೌರ್ಮೆಂಟ್ ಅವರು ಏನೋ ಇನಿಷಿಯೇಟಿವ್ ತೊಗೊಂಡು ಏನೇನೋ ಮಾಡ್ತಿದ್ದಾರೆ. ಸದ್ಯಕ್ಕೆ 10ರಿಂದ 4 ಗಂಟೆವರೆಗೂ ಇದೆ. ನೋಡಿ, ಸುತ್ತಮುತ್ತ ಪ್ರದೇಶ ಈ ಥರ ಕಾಣಿಸುತ್ತೆ ನಿಮಗೆ. ಎಲ್ಲಿ ನೋಡಿದ್ರೂ ಕಾಡಿರುತ್ತೆ. ಎಲ್ಲ ಕಡೆ ಈ ಥರ ಸುತ್ತಮುತ್ತ ಕಾಡಿದೆ. ಒಂದೇನು ಕಾಳಗ ಆಯಿತು ಅದು ಇದೇ ಜಾಗದಲ್ಲಿ ಆಗಿದ್ದು. ನೀವುಗಳು ಸಕಲೇಶ್ಪುರ ಬಂದಾಗ ಇಲ್ಲೊಂದು ಸತಿ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ತುಂಬಾ ಸುರಕ್ಷಿತವಾಗಿ ಮಾಡ್ತಿದ್ದಾರೆ. ಯಾವುದೇ ಒಂದು ನಾಳೆ ದಿವಸ ಇಲ್ಲಿ ಅನಾಚಾರಗಳು ಆಗಬಾರ್ದು, ಸಮಾಧಿ ತೆಗಿಯೋದು ಈ ಥರದ್ದೆಲ್ಲ ಆಗಬಾರ್ದು ಅಂದ್ಬಿಟ್ಟು ಸೋಲಾರ್ ಫೆನ್ಸ್ಗಳೆಲ್ಲ ಹಾಕಿದ್ದಾರೆ. ನೀವು ನೋಡ್ಬೋದು. ನಾವು ನಮಸ್ಕಾರ ಮಾಡಿಕೊಂಡು ಹೊಡ್ತೀವಿ ಫ್ರೆಂಡ್ಸ್. ಥ್ಯಾಂಕ್ ಯು.